ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಗ್ರಹಗತಿಯ ದೃಷ್ಟಿಯಿಂದ ಮಾಡುವಂತಹ ಕೆಲವು ಕೆಲಸಗಳಿಗೆ ಅನೇಕ ರೀತಿಯ ಸವಾಲುಗಳು, ಅಡ್ಡಿ, ಆತಂಕಗಳು ಬರುವಂಥದ್ದು. ಯಾವುದೋ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಹೊರಡ್ತೀರಿ, ಅದಕ್ಕೆ ಇಲ್ಲದೇ ಇರುವಂತಹ ಕೆಲವು ಪುಕಾರು, ಜೊತೆಗೆ ಏನೋ ಅಡ್ಡಿ, ಇನ್ಯಾವುದೋ ಸಮಸ್ಯೆ, ನೀವು ನಿರೀಕ್ಷೆ ಮಾಡೇ ಇರಬಾರ್ದು ಅಂತಹ ಸಮಸ್ಯೆಗಳು, ಅಡ್ಡಿಗಳು ಎದುರಾಗ್ತಕ್ಕಂಥದ್ದಾಗುತ್ತೆ. ಹಣ ಇದ್ದರೂ ಕೂಡ ಖರ್ಚು ಮಾಡೋದಕ್ಕಾಗ್ದಲೇ ಆ ಕೆಲಸ ನಿಂತು ಹೋಗುವಂತಹ ಪರಿಸ್ಥಿತಿ. ಕೈಯಲ್ಲಿ ಹಣ ಇದೆ, ಯಾವಾಗ ಹೇಗೆ ಖರ್ಚು ಮಾಡಬೇಕು ಅನ್ನುವಂಥದ್ದು ಗೊತ್ತಾಗ್ದಲೇ ಆ ಕೆಲಸ ನಿಂತು ಹೋಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ವಿದೇಶದಲ್ಲಿರ್ತಕ್ಕಂತಹ ಮಕ್ಕಳಿಂದ ಅಥವಾ ಬಂಧುಗಳಿಂದ ಏನೋ ಒಂದು ರೀತಿಯ ಸಹಾಯ ಸಿಕ್ಕಬಹುದು, ಆದರೆ ಅದರ ಉಪಯೋಗ ಆಗದೇ ಇದ್ದರೆ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಖಾಸಗಿ ಕ್ಷೇತ್ರದಲ್ಲಿ, ಸಹಕಾರಿ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಕ್ಕಂತಹ ಉದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂತಹದ್ದಿದೆ. ಸರ್ಕಾರದಿಂದಲೂ ಕೂಡ ಹಣದ ಸಹಾಯ ಸಿಕ್ಕಬಹುದು. ಆದರೆ ಏನೇ ಅನುಕೂಲ ಇದ್ದರೂ ಕೂಡ ಅಂದುಕೊಂಡಂತಹ ಕೆಲಸ ಆಗಲಿಲ್ಲ ಅಂತಾದಾಗ ಪ್ರಯೋಜನಕ್ಕೆ ಬರೋದಿಲ್ಲ. ಕಟ್ಟಡ ನಿರ್ಮಾಣ ಅಥವಾ ಭೂ ಸಂಬಂಧಿಯಾದಂತಹ ಯಾವುದಾದ್ರೂ ಖರೀದಿ ಇತ್ಯಾದಿಗಳಿಗೆ ಅವಕಾಶಗಳು ಅಥವಾ ಅದರ ಬಗ್ಗೆ ಮಾತುಕತೆ ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಕುಬೇರ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ. ಅತಿ ಕೋಪ, ಅತ್ಯಾಲಸ್ಯ ಎರಡೂ ಕೂಡ ಒಳ್ಳೆಯದಲ್ಲ. ತುಂಬ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ತುಂಬ ಆಲಸ್ಯವನ್ನು ತೋರಿಸ್ತಕ್ಕಂಥದ್ದು, ಇದು ಯಾವುದೂ ಒಳ್ಳೆಯದಲ್ಲ. ಮನುಷ್ಯನ ಸಹಜ ಸ್ವಭಾವಗಳಿವೆಲ್ಲ, ಆದರೆ ಅದರ ಹತೋಟಿ ನಮ್ಮ ಕೈಯಲ್ಲಿರಬೇಕು. ಸಿಟ್ಟು ಬರುವಂತಹದ್ದು ಸಹಜ, ಆಲಸ್ಯ ಇರುವಂಥದ್ದು ಸಹಜ, ಆದರೆ ಅದು ಯಾವುದೂ ಕೂಡ ಎಲ್ಲೇ ಮೀರಿ ಹೋಗಬಾರ್ದು, ನಮ್ಮ ಹತೋಟಿಯನ್ನು ತಪ್ಪಿ ಹೋಗಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಿಮಗೆ ಬರಬೇಕಾದಂತಹ ಹಣಕ್ಕೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ತಾಂತ್ರಿಕ ಶಿಕ್ಷಣ ವರ್ಗ ಅಂದರೆ ಇಂಜಿನಿಯರ್ಸ್ ಅಥವಾ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆಗಳಾಗುವಂಥದ್ದು. ನೀವು ದುರ್ಬಲರಾಗಿರ್ತಕ್ಕಂತಹ ವಿಚಾರಗಳಲ್ಲಿ ರಾಜಿ ಮಾಡಿಕೊಳ್ಳಿ. ಯಾವ ಕೆಲಸದಿಂದ ಅಥವಾ ಯಾವ ಒಂದು ತೀರ್ಮಾನದಿಂದ ನಿಮಗೆ ತೊಂದರೆಯಾಗುತ್ತೋ ಆ ಕೆಲಸ ನಿಮ್ಮ ಹತ್ರ ಆಗೋದಿಲ್ವೋ ಆ ಕೆಲಸದಲ್ಲಿ ನೀವು ರಾಜಿಯನ್ನು ಮಾಡಿಕೊಳ್ಬೇಕು. ಇಲ್ಲ ಹಠ ಮಾಡಿದರೆ ಆ ಕೆಲಸ ಮಾಡುವಂತಹ ಸಾಮರ್ಥ್ಯವೋ, ಯುಕ್ತಿಯೋ, ಶಕ್ತಿಯೋ ನಿಮ್ಮ ಹತ್ರ ಇರಬೇಕಾಗತ್ತೆ. ಅದು ಎರಡೂ ಇಲ್ಲ ಅಂತಾದಾಗ ನೀವು ರಾಜಿ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು ಅಂತ ಅರ್ಥ. ಲಕ್ಷ್ಮೀ ಪ್ರಾಪ್ತಿ ಇದೆ, ಆದರೆ ಖರ್ಚಿನ ವಿಚಾರದಲ್ಲಿ ಅಪಮಾನ ಆಗ್ಬೋದು. ದುಡ್ಡೇನೋ ಬರುತ್ತೆ, ಆದರೆ ನೀವು ಖರ್ಚು ಮಾಡಬೇಕಾದಂತಹ ಪ್ರಸಂಗ ಬಂದಾಗ ಹಿಂಜರಿತಕ್ಕಂಥದ್ದು, ಇದು ಅವಮಾನಕ್ಕೆ ಕಾರಣವಾಗುತ್ತೆ. ಬೇರೆಯವರಿಂದ ಏನನ್ನೂ ಕೂಡ ನಿರೀಕ್ಷೆ ಮಾಡಬೇಡಿ. ಯಾರೂ ಕೂಡ ನಿಮ್ಮ ಸಮಯಕ್ಕೆ, ನಿಮ್ಮ ಸಮಸ್ಯೆಗೆ ಸ್ಪಂದಿಸುವುದಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅನುಕೂಲ ಇರತಕ್ಕಂಥವರು ಗಣಪತಿಗೆ ಹಾಲು ಮತ್ತು ಜೇನುತುಪ್ಪವನ್ನು ಸಮ ಪ್ರಮಾಣದಲ್ಲಿ ಮಿಶ್ರ ಮಾಡಿ ಅಭಿಷೇಕವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಶುಭವಾಗಿ. ಮಿಥುನ ರಾಶಿ. ಮನೆಯಲ್ಲಿ ಮತ್ತು ಸಾಮಾಜಿಕವಾದಂತಹ ಕ್ಷೇತ್ರದಲ್ಲಿ ಎರಡೂ ಕಡೆಯಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಸಮಾಧಾನ ಸಿಕ್ಕುವಂತಹ ದಿವಸ ಇದು. ರಾಜಕೀಯ ವಿಚಾರಕ್ಕೆ ಉತ್ತಮವಾದಂತಹ ದಿವಸ. ರಾಜಕಾರಣಿಗಳ ಸಂಪರ್ಕ, ರಾಜಕೀಯ ವಿಚಾರದ ಚರ್ಚೆ ಇತ್ಯಾದಿಗಳಿಗೆ ಅನುಕೂಲಕರವಾದಂತಹ ದಿವಸವಾಗುತ್ತೆ. ತಾಯಿ ಅಥವಾ ಹೆಂಡತಿ, ಮನೆಯಲ್ಲಿ ಮಾತೆಯರಿಗೆ ಸಮಸ್ಯೆ ಆಗ್ತಕ್ಕಂತಹ ದಿವಸ ಇದು. ವ್ಯವಹಾರದಲ್ಲಿ ದೊಡ್ಡದಾದಂತಹ ಒಂದು ಕೆಲಸಕ್ಕೆ ಚಾಲನೆ ಸಿಕ್ಕಬಹುದು ಅನ್ನುವಂತಹ ಸೂಚನೆಗಳು ಇರುವಂತಹ ದಿವಸ. ಸರಿಯಾದಂತಹ ತಿಳುವಳಿಕೆ ಇಲ್ಲದೆ ಕೆಲವು ವಿಚಾರದಲ್ಲಿ ಅಪಹಾಸ್ಯಕ್ಕೆ ಒಳಗಾಗ್ತೀರಿ. ಬೇರೆಯವರು ನಿಮ್ಮನ್ನು ಟೀಕೆ ಮಾಡೋ ಹಾಗಾಗತ್ತೆ. ಆ ವಿಷಯವನ್ನು ಸರಿಯಾಗಿ ತಿಳಿಯಬೇಕಾದಂತಹದ್ದು ಮುಖ್ಯವಾಗುತ್ತೆ ಅಂತ ಹೇಳಿ ಗಮನಿಸ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ. ವಾಹನ ಚಾಲನೆ, ಪ್ರಯಾಣ ಇದು ಅಪಾಯಕಾರಿಯಾಗಿ ಪರಿಣಮಿಸ್ತಕ್ಕಂತಹ ಆ ಸೂಚನೆಗಳು ಇರತಕ್ಕಂತಹ ದಿವಸ ಇದು. ಹಾಗಾಗಿ ವಾಹನ ಚಾಲನೆಯಲ್ಲಿ ಮತ್ತು ವಿಶೇಷವಾದಂತಹ ದೂರಿನ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ ಅನ್ನುವಂಥದ್ದು. ಹೊಸ ಕೆಲಸದ ಆರಂಭವನ್ನು ಮಾಡಬೇಡಿ, ಅದು ನಿಮಗೆ ಒಳ್ಳೆಯದಾಗಿ ಫಲವನ್ನು ನೀಡೋದಿಲ್ಲ. ಕೆಲ ಸಮಯ ತುಂಬ ಹೆದರಿಕೆ ನಿಮಗೆ ಕಾಡಬಹುದು. ಒಂದು ರೀತಿಯಲ್ಲಿ
ಹೆದರಿಕೆಯ ಸ್ವಭಾವವೇ ನಿಮ್ಮದಾಗಿದ್ದರೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ನಿಮ್ಮಿಂದ ನಿರೀಕ್ಷೆಗಳು ಹೆಚ್ಚಾಗುತ್ತೆ. ನೀವೇನೋ ಅನುಕೂಲ ಮಾಡ್ಬೋದು, ಈ ಕೆಲಸ ನಿಮ್ಮಿಂದ ಆಗಬಹುದು ಅನ್ನುವಂಥದ್ದು, ಆದರೆ ನಿಮ್ಮ ಹತ್ರ ಅದು ಸಾಧ್ಯ ಆಗೋದೇ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಪ್ರೇಮಿಗಳಿಗೆ ತುಂಬ ತೊಂದರೆಯಾಗ್ತಕ್ಕಂತಹ ದಿವಸ. ಕೆಲವಾರು ವಿಚಾರಗಳು ಅರ್ಥ ಮಾಡಿಕೊಳ್ಳದಲೇ ಪರಸ್ಪರವಾಗಿ ಜಗಳ ಮಾಡಿಕೊಳ್ತಕ್ಕಂಥದ್ದು, ಒಬ್ಬರನ್ನೊಬ್ಬರು ಅನುಮಾನ ಪಡ್ತಕ್ಕಂಥದ್ದು, ನಿಂದಿಸುವಂಥದ್ದು, ಹೀಗೆಲ್ಲ ಆಗಬಹುದು ಅಂತ ಅರ್ಥ. ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸ್ತೀರಿ, ಆದರೆ ಈಡೇರುವುದಿಲ್ಲ. ಹಾಗಾಗಿ ಅದನ್ನು ವ್ಯಕ್ತಪಡಿಸೋದಕ್ಕಿಂತ ಹಾಗೇ ಇರತಕ್ಕಂಥದ್ದೇ ಒಳ್ಳೆಯದು ಅಂತ ಅರ್ಥ. ವನದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.